ಇನ್ನು ಅವರ ಸಾಮಾಜಿಕ ಜಾಲತಾಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮತ್ತೊಬ್ಬ ವ್ಯಕ್ತಿಯ ಹೆಸರು ಕೇಳಿಬರ್ತಾ ಇದೆ. ಅವ್ರು ಯಾರು ಅಂತ ಹೇಳಿದ್ರೆ ಸೊನಾಲಿ ಅವ್ರ ಜೊತೆ ಇತ್ತೀಚೆಗಷ್ಟೇ ಹೀರೋ ಆಗಿ ಅಭಿನಯಿಸಿದಂಥ ಸೂರಜ್ ಅವರು. ಹೌದು, ಸೂರಜ್ ಅವರು ಮತ್ತು ಸೊನಾಲಿ ಅವರು ಒಟ್ಟಿಗೆ ಇದ್ದಂತಹ ಪೋಸ್ಟ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಹಾಗೂ ಸೂರಜ್ ಅವರು ಫ್ಯಾಮಿಲಿ ಪಾರ್ಟಿನಲ್ಲಿ ಸೊನಾಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಸೂರಜ್ ಅವರ ಪೋಸ್ಟ್ಗೆ ಸೊನಾಲಿ ಅವರು ಕಮೆಂಟ್ ಮಾಡೋದಲ್ಲದೆ ಒಂದು ಹಾರ್ಟ್ ಸಿಂಬಲ್ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಇದನ್ನೆಲ್ಲ ಗಮನಿಸಿದ್ರೆ ಸೊನಾಲಿ ಅವರು ಸೂರಜ್ ಜೊತೆ ರಿಲೇಶನ್ಶಿಪ್ನಲ್ಲಿ ಇದ್ದಾರಾ ಅನ್ನೋದು ರೂಮರ್ಸ್ ಆಗ್ತಾ ಇದೆ. ಇವರೆಲ್ಲ ಹೊರತಾಗಿ ಸೊನಾಲಿ ಜೊತೆ ಮತ್ತೊಂದು ಹೆಸರು ಕೇಳಿಬರ್ತಾ ಇದೆ. ಕರ್ನಾಟಕ ಕಬಡ್ಡಿ ಲೀಗ್ ಬೆಂಗಳೂರು ಬ್ರೇವ್ಸ್ ತಂಡದ ನಾಯಕ ಲಕ್ಕಿ ಅವರ ಹೆಸರು ಕೇಳಿಬರ್ತಾ ಇದೆ. ಹೌದು, ಲಕ್ಕಿ ಅವ್ರ ಜೊತೆ ಸೊನಾಲಿ ಅವರು ಇತ್ತೀಚೆಗೆ ಓಡಾಡಿದಂತಹ ಫೋಟೋಗಳು ಕೂಡ ಸಿಕ್ಕಿವೆ. ಅದು ಮೀಡಿಯಾದಲ್ಲೆಲ್ಲ ಪಬ್ಲಿಷ್ ಆಗಿದೆ. ಇವರಿಬ್ರು ಮೋಸ್ಟ್ ಡಿಸೈರಬಲ್ ಅವಾರ್ಡ್ ಫಂಕ್ಷನ್ ಅಲ್ಲಿ ಒಟ್ಟಿಗೆ ಭೇಟಿಯಾಗಿದ್ರು. ನಂತರ ಅವ್ರ ಸ್ನೇಹ ಬೆಳೀತು. ತುಂಬಾ ಕಡೆ ಅವರಿಬ್ರು ಒಟ್ಟಿಗೆ ಕಾಣಿಸ್ಕೊಳ್ತಿದ್ರು. ಸೊ ಇದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ 3 ಹೆಸರುಗಳು ನಮಗೆ ಕೇಳಿ ಬರ್ತಾ ಇದೆ. ಕಟ್ಟ ಕಡೆಯದಾಗಿ ನಾವು ಮತ್ತು ಜನರು ಸೊನಾಲಿ ಅವರಿಗೆ ಕೇಳುವಂತ ಪ್ರಶ್ನೆ, ಯಾರು ಹಿತವರು ಈ ಮೂವರಲ್ಲಿ? ಸುಹಾಸ್, ಮೊದಲು ಟಿವಿ ಆಫ್ ಮಾಡು. ಛೇ, ಬೇರೆಯವ್ರ ಜೀವನದ ಬಗ್ಗೆ ಎಷ್ಟೊಂದು ಕೆಟ್ಟಂಗೆ ಮಾತಾಡ್ತಾರೆ. ಏನ್ ಜನಗಳಪ್ಪ ಇವರು. ನನ್ನ ಮಗಳನ್ನ 3 ಜನದ ಜೊತೆ ಸಂಬಂಧ ಇದೆ ಅಂತ ಮಾತಾಡ್ತಿದ್ದಾರೆ. ಇವ್ರ ಮನೆ ಹೆಣ್ಮಕ್ಳಾಗಿದ್ರೆ ಹೀಗೆ ಮಾತಾಡ್ತಿದ್ರಾ? ಬಿಡು ಅದನ್ನ, ಅದು ಅವ್ರ ಕೆಲಸ, ಅವ್ರು ಮಾಡ್ತಾ ಇದ್ದಾರೆ. ಕೆಲಸ ಅಂತೆ ಕೆಲಸ. ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಒಂದು ಕೆಲಸನಾ? ಸರಿ ಯಾವುದು ತಪ್ಪು ಯಾವುದು ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಅಮ್ಮ, ನಮ್ಮ ಸೊನಾಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರು ಅದನ್ನೇ ಮಾತಾಡೋರು. ಏನು ನೀನು ಅಣ್ಣ ಆಗಿ ಈ ರೀತಿ ಮಾತಾಡ್ತಾರಾ? ನೀನ್ ಮಾಡುವಂತೀಯ? ಸರಿ ಬಿಡು, ಯಾರು ಏನ್ ಬೇಕಾದ್ರೂ ಆಗ್ಲಿ, ನೀನ್ ಮಾತ್ರ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ. ಅಮ್ಮ, ಸೋನು ನನ್ನ ತಂಗಿನೇ, ಹಾಗಂತೇಳಿ ಮೀಡಿಯಾದವ್ರು ಬಾಯಿ ಮುಚ್ಚಕ್ಕೆ ನನ್ನ ಕೈಲಾಗುತ್ತಾ ಹೇಳು? ಈ ಸಿಚುವೇಶನ್ ಅಲ್ಲಿ ನಾವು ಎಷ್ಟು ಸೈಲೆಂಟ್ ಆಗಿರ್ತೀವಿ ಅಷ್ಟೇ ನಮ್ಗೆ ಒಳ್ಳೇದು. ನೋಡು ಸುಹಾಸ್, ನೀನು ಅಣ್ಣನಾಗಿ ಸುಮ್ಮನೆ ಇರ್ಬೋದು, ಆದ್ರೆ ತಾಯಿಯಾಗಿ ನಾನು ಸುಮ್ಮನೆ ಇರೋದಕ್ಕಾಗಲ್ಲ. ಅಮ್ಮ, ನಾನು ಹೇಳಿದ ಹಾಗಲ್ಲ ಅಮ್ಮ. ಅವ್ರೇನೋ ಕೆಟ್ಟದಾಗ ಮಾತಾಡಿದ ತಕ್ಷಣ ಅದೆಲ್ಲ ನಿಜ ಆಗೋಗ್ಬಿಡುತ್ತಾ ಹೇಳು? ಕಣೋ, ಅವ್ರು ಕೆಟ್ಟಂಗೆ ಮಾತಾಡ್ತಿರೋದು ಯಾರ ಬಗ್ಗೆ? ನಮ್ಮ ಒಂದು ಬಗ್ಗೆ. ಇದನ್ನೆಲ್ಲ ಕೇಳಿಸ್ಕೊಂಡು ನಾನು ಸುಮ್ಮನೆ ಇರೋದಕ್ಕಾಗತ್ತಾ? ನಾನು ನಿನಗೆ ಮೊದಲೇ ಹೇಳಿದೆ, ಇದಕ್ಕೆಲ್ಲ ಏನಾದರೂ ಒಂದು ಕೊನೆ ಕಾಣಿಸು ಅಂತ. ನೀನೇನು ಕೇಳ್ತೀನಿ ನನ್ನ ಮಾತನ್ನ? ಈಗ ನೋಡು ಏನಾಯ್ತು ಅಂತ. ಅಮ್ಮ, ನಾನು ಇಷ್ಟೆಲ್ಲ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಅದಕ್ಕೆ ಹೇಳೋದು, ತಾಯಿ ಮಾತನ್ನ ಕೇಳಬೇಕು ಅಂತ. ಸರಿ, ಈಗ ಏನು ಮಾಡೋಣ ಅಂತ್ಯಾ? ಏನು ಮಾಡೋದಾ? ಮಾತಲ್ಲಿ ಹೇಳಲ್ಲ, ಮಾಡಿ ತೋರಿಸ್ತೀನಿ ನೋಡು. ಒಂದು, ನೀನು ಯಾರ್ಯಾರ ಜೊತೆನ ಓಡಾಡ್ತಿದ್ಯಾ, ಯಾರ್ಯಾರ ಜೊತೆನ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲ. ಅದಕ್ಕೆ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬಿಡಬೇಕು ಅಂತ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ನಾನು ಏನೇ ನಿರ್ಧಾರ ಮಾಡಿದ್ರು ಅದೆಲ್ಲ ನೀನು ಒಳ್ಳೇದಕ್ಕೇನೆ. ನೀನು ಸುಮ್ಮನೆ ಇರಬೇಕು ಅಷ್ಟೇ. ಮಾ, ಏನು ಮಾಡೋಕೆ ಹೊರಟಿದೀಯ? ಅಟ್ಲೀಸ್ಟ್ ಅದನ್ನಾದರೂ ಹೇಳು. ನೀನು ಸುಮ್ಮನೆ ಇರೋ. ಏನು ಲಕ್ಕಿ, ಇದು ಮೀಡಿಯಾದವ್ರು ಏನೇನೋ ಹಬ್ಬಿಸ್ತಾ ಇದ್ದಾರೆ, ನಿನಗೂ ಸೊನಾಲಿಗೂ ಸಂಬಂಧ ಇದೆ ಅಂತ. ಅಮ್ಮ, ಇದೆಲ್ಲ ನನಗೆ ಗೊತ್ತಿಲ್ಲಮ್ಮ. ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ. ಮೀಡಿಯಾದವ್ರು ಏನೇನೋ ಹೇಳ್ತಾ ಇದ್ದಾರೆ, ಇದೆಲ್ಲ ಯಾವುದು ಸತ್ಯ ಅಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ? ವಿಷಯ ಅವ್ರಿಗೆ ಗೊತ್ತಿಲ್ಲದೆ ಈ ರೀತಿಯೆಲ್ಲ ನ್ಯೂಸ್ ಮಾಡ್ತಾರಾ ಹೇಳಿ? ನಾನೇನು ಇಲ್ಲಿ ಬರ್ತಿರೋ ವಿಷಯ ಎಲ್ಲ ಸತ್ಯ ಅಂತ ಹೇಳ್ತಾ ಇಲ್ಲ, ಆದರೆ ನ್ಯೂಸ್ ಅವರು ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಈ ಥರ ನ್ಯೂಸ್ ಮಾಡಲ್ಲ. ಯಾರಾದರೂ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿರಬೇಕು.
ಅದಕ್ಕೆ ಈ ರೀತಿ ನ್ಯೂಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೀನು ಸುಮ್ಮನೆ ನಾನ್ಸೆನ್ಸ್ ಥರ ಮಾತಾಡಬೇಡ. ಏನು ನೀನು ನಮ್ಮನೆ ಒಳಗಾಗ್ಬಿಟ್ಟು ಲಕ್ಕಿ ಮೇಲೆ ಅನುಮಾನ ಪಡ್ತಿದ್ಯಾ? ಅಲ್ಲ, ಅಲ್ಲಿ ಟಿ ವಿ ಅವ್ರು ಏನು ತೋರಿಸ್ತಿದ್ದಾರೆ? ಲಕ್ಕಿ ಜೊತೆನೇ ಸೊನಾಲಿ ಓಡಾಡ್ತಾ ಇದ್ದಾಳೆ ಅಂತ ತೋರಿಸ್ತಾ ಇದ್ದಾರಾ? ಇರ್ಬಹುದಾ ಅಂತ ಕ್ವಶನ್ ಮಾರ್ಕ್ ಆಗ್ತಾ ಇದ್ದಾರೆ ತಾನೆ. ನ್ಯೂಸಲ್ಲಿ ತೋರಿಸೋದನ್ನೆಲ್ಲ ನಿಜ ಅಂತ ತಿಳ್ಕೊಬೇಡ ನೀನು. ನಾನೆಲ್ಲಿ ನಿಜ ಅಂತ ಹೇಳಿದೆ, ಆಗಿರಬಹುದೇನೋ ಅಂತಾನೆ ನಾನು ಹೇಳಿದ್ದು. ಚಿಕ್ಕಮ್ಮ, ನ್ಯೂಸಲ್ಲೇ ತೋರಿಸ್ತಾ ಇಲ್ವಾ? ಇದನ್ನ ಅವ್ರು ಗೆಸ್ ಮಾಡ್ತಾ ಇರೋದಷ್ಟೇ. ಇವಾಗ ಲಕ್ಕಿ ಸೊನಾಲಿ ಇಬ್ಬರು ಫ್ರೆಂಡ್ಸ್ ಅಲ್ವಾ? ಸೊನಾಲಿ ಅವ್ರು ನಮ್ಮ ಮನೆಗೆ ಬರೋದು, ಲಕ್ಕಿ ಅವ್ರ ಮನೆಗೆ ಹೋಗೋದು, ಇದೆಲ್ಲ ಅವ್ರಿಗೆ ಗೊತ್ತಾಗಿರುತ್ತೆ. ಇದನ್ನು ಆಧಾರವಾಗಿ ಇಟ್ಕೊಂಡು ಈ ಥರ ಎಲ್ಲ ಆಗ್ತಾ ಇದ್ದಾರೆ ಅಷ್ಟೇ. ಚಿಕ್ಕಮ್ಮ, ಇದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಅದು ಹೇಗೋ ತಲೆ ಕೆಡಿಸ್ಕೊಳ್ದೆ ಇರೋಕ್ಕಾಗುತ್ತೆ? ಅಲ್ಲಿ ನೋಡು, ಇವ್ನ ಫೋಟೋ ಎಲ್ಲ ಹಾಕಿ ಹೆಂಗೆ ಪ್ರಚಾರ ಮಾಡ್ತಿದ್ದಾರೆ ಅಂತ. ಚಿಕ್ಕಮ್ಮ, ಲಕ್ಕಿಗೂ ಸೊನಾಲಿಗೂ ಸಂಬಂಧ ಇದೆ ಅಂತ ಅವ್ರು ಹೇಳ್ತಾ ಇಲ್ಲ. ಇರ್ಬೋದು, ಇದಕ್ಕೆ ಸೊನಾಲಿ ಅವರು ಉತ್ತರ ಕೊಡಬೇಕು ಅಂತ ಹೇಳ್ತಾ ಇರೋದಷ್ಟೇ. ಅದು ನನಗೂ ಗೊತ್ತು ಕಣದತ್ತ. ನೋಡು, ಈ ಥರ ಪ್ರಚಾರ ಮಾಡೋದ್ರಿಂದ ಇವನ ಹೆಸರು ತಾನೇ ಹಾಳಾಗೋದು. ಜನರಿಗೆ ಇವನ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಹೇಳು? ಅಮ್ಮ, ಲಕ್ಕಿ ಇವಾಗ ಫೇಮಸ್ ಆಗಿದ್ದಾನೆ. ಫೇಮಸ್ ಆದ್ಮೇಲೆ ಜನ ಒಳ್ಳೇದು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡ್ತಾರೆ. ಅದಕ್ಕೆಲ್ಲ ನಾವು ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ? ಜನರು ತಲೆ ಕೆಡಿಸ್ಕೊಳ್ದೆ ಹೋದ್ರು ಇವ್ನು ಆಡ್ತಿರೋ ಕಬಡ್ಡಿ ಟೀಮ್ನವ್ರು ಏನು ಅನ್ಕೋತಾರೆ? ಅಲ್ಲ ಕಣೋ, ಅದರಿಂದ ಇವ್ನ ಕೆರಿಯರ್ ಹಾಳಾಗಲ್ವಾ? ಕಬಡ್ಡಿ ಕೆರಿಯರ್ಗೆ ಏನಾಗುತ್ತೆ? ಏನೂ ಆಗಲ್ಲ. ಹಲೋ, ಹೇಳಿ ಮೇಡಮ್. ಸುಮಾ, ನಿಮ್ಮಿಂದ ನನಗೆ ಒಂದು ಕೆಲಸ ಆಗಬೇಕು. ಏನು ಹೇಳಿ ಮೇಡಮ್? ನೀವು ಈ ಕೆಲಸನ ಮಾಡ್ತಿರೋ ಅನ್ನೋ ನಂಬಿಕೆಯಿಂದ ನಿಮಗೆ ಕಾಲ್ ಮಾಡಿದ್ದೀನಿ. ಅದೇನೇ ಇದ್ರೂ ಹೇಳಿ ಮೇಡಮ್, ಖಂಡಿತ ಮಾಡ್ಕೊಡ್ತೀನಿ. ಸೊನಾಲಿ ಎಂಗೇಜ್ಮೆಂಟ್ ಆಗಿರೋ ವಿಷಯ ನಿಮ್ಗೆ ಗೊತ್ತಿದೆ? ಹೌದು, ನೀವೇ ಮೀಡಿಯಾದಲ್ಲಿ ಹೇಳಿದ್ರಲ್ಲ ಮೇಡಮ್. ಹೌದು, ಆದರೆ ಅದು ಯಾರ ಜೊತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿರಲಿಲ್ಲ. ಓ, ಅರ್ಥ ಆಯಿತು. ಅದು ಯಾರು ಅಂತ ಈಗ ಹೇಳ್ತೀರಾ ಮೇಡಮ್? ಹೌದು, ಅದು ಯಾರು ಅಂತ ರಿವೀಲ್ ಮಾಡೋ ಸಮಯ ಈಗ ಬಂದಿದೆ. ನಾಳೆ ನೀವೊಂದು ಪ್ರೆಸ್ ಮೀಟ್ನ ಅರೇಂಜ್ ಮಾಡ್ಬೋದಾ? ಖಂಡಿತ ಮೇಡಮ್. ಆದರೆ ಸೊನಾಲಿ ಮೇಡಮ್ಮೇ ಈ ವಿಷಯನ ಹೇಳಬೇಕು. ಯಾಕೆ ಅವಳೇ ಹೇಳಬೇಕು? ಹೌದು ಮೇಡಮ್, ಅವ್ರು ಹೇಳಿದ್ರೇನೆ ಇದು ಎಫೆಕ್ಟಿವ್ ಆಗಿರುತ್ತೆ. ಸರಿ, ಹಾಗಾದರೆ ನಮ್ಮ ಒಂದನ್ನೇ ಹೇಳ್ತಾಳೆ. ನಿಜನಾ ಮೇಡಮ್? ಹೌದು, ನಾಳೆ ಪ್ರೆಸ್ ಮೀಟಲ್ಲಿ ಸೊನಾಲಿ ಯಾರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗತ್ತೆ. ಓಕೆ ಮೇಡಮ್, ಹಾಗಾದರೆ ನಾಳೆ ಬೆಳಗ್ಗೆನೆ ನಿಮ್ಮ ಮನೆ ಮುಂದೆ ಎಲ್ಲರೂ ಇರ್ತೀವಿ. ಹಾಗೆ ಆಗಲಿ, ನಾಳೆ ಸಿಗೋಣ. ಓಕೆ ಮೇಡಮ್, ಬಾಯ್, ನಾಳೆ ಸಿಗೋಣ. ಚಿಕ್ಕಮ್ಮ, ಅವ್ರಿಗೆಲ್ಲ ಇದು ಹೊಸ್ತಲ್ಲ. ಅವ್ರಿಗೂ ಗೊತ್ತಿರುತ್ತೆ. ಆ ಹೆಸರು ಮಾಡಿದ್ಮೇಲೆ, ಫೇಮಸ್ ಆದಮೇಲೆ ಈ ಥರ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಹಾಗಾಗಿ ಕಬಡ್ಡಿ ಟೀಮ್ ಅವರು ಇದನ್ನು ಪಾಸಿಟಿವ್ ಆಗಿ ತಗೋತಾರೆ. ನೀವು ಲಕ್ಕಿ ಬಗ್ಗೆ ತಲೆನೇ ಕೆಡಿಸ್ಕೊಬಿಡಿ, ಏನೂ ಆಗಲ್ಲ, ಆರಾಮಾಗಿರ್ತಾನೆ. ಲಕ್ಕಿ, ಯಾರು ನಿನ್ನನ್ನು ನಂಬದೆ ಹೋದರೂ ಸರಿ, ನಾನು ನಿನ್ನನ್ನು ನಂಬ್ತೀನಿ. ಆದರೆ ಹೊರಗಿನ ಪ್ರಪಂಚ ಸರಿ ಇಲ್ಲ ಕಣೋ. ನೀನು ಎಷ್ಟೇ ಸರಿಯಾಗಿದ್ರೂ ಪರಿಸ್ಥಿತಿ ನಮ್ಮನ್ನು ಬದಲಾಯಿಸ್ಬಿಡುತ್ತೆ. ಲಕ್ಕಿ, ನಿನ್ನ ಹೆಸರು ಮಾಡು, ದುಡ್ಡು ಮಾಡು, ಎಷ್ಟೇ ಎತ್ತರಕ್ಕೆ ಬಿಡಿ, ಆದರೆ ಒಳ್ಳೆ ಹೆಸರು ಮಾಡೋ. ಯಾಕೆಂದರೆ ನಿಮ್ಮ ತಂದೆನೂ ಹಾಗೆ ಬೆಳೆದವರು. ಎಂಥ ಪರಿಸ್ಥಿತಿನೇ ಬರಲಿ, ಆದರೆ ಸರಿಯಾದ ದಾರಿಯಲ್ಲಿ ನಡೆಯೋರು. ಅವ್ರು ಯಾವಾಗಲೂ ಒಬ್ಬರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿರ್ಲಿಲ್ಲ. ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ, ಮರ್ಯಾದೆ ಬಗ್ಗೆ ತುಂಬ ಯೋಚನೆ ಮಾಡೋರು. ಅದಕ್ಕೆ ಕಣೋ, ಸಂಪಿಗೆ ದಿಬ್ಬದ ಮನೆ ಅಂದರೆ ಎಲ್ಲರೂ ಅಷ್ಟು ಮರ್ಯಾದೆ, ಗೌರವ ಕೊಡೋದು. ನೀನು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇಲ್ಲಮ್ಮ, ನಾನು ಯಾವತ್ತೂ ಆ ಥರ ಮಾಡಲ್ಲ. ನಿಮ್ಮ ನಂಬಿಕೆಗೆ ಮೋಸ ಮಾಡಲ್ಲ. ಹೌದು ಲಕ್ಕಿ ಅವರೇ, ನೀವು ದಾರಿ ತಪ್ಪಿದ್ರೆ ನಿಮ್ಮ ಮರ್ಯಾದೆ ಮಾತ್ರ ಅಲ್ಲ, ಈ ಮನೆ ಮರ್ಯಾದೆ ಹೋಗುತ್ತೆ, ಮಾವನ ಮರ್ಯಾದೆ ಹೋಗುತ್ತೆ. ಯಾವುದಕ್ಕೂ ಹುಷಾರಾಗಿರ್ಬೇಕು. ಮಾವ ಈ ಮನೆ ಮರ್ಯಾದೆ, ಗೌರವ ಕಾಪಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಇದನ್ನೆಲ್ಲ ನೀವು ಉಳಿಸ್ಕೋಬೇಕಲ್ವಾ? ಜನರಿಗೇನಾದ್ರೂ ಸ್ವಲ್ಪ ವಿಷಯ ಗೊತ್ತಾದ್ರೂ 3 ಕಾಸಿಗೆ ಮರ್ಯಾದೆ ಹರಾಜಾಕ್ಬಿಡ್ತಾರೆ. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಿ.
ಅದೆಲ್ಲ ಅವನಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನೀನು ಸುಮ್ಮನಿರು. ಅಲ್ಲ, ಟಿವಿಯಲ್ಲಿ ಲಕ್ಕಿ ಹೆಸರು ಆಪ್ಷನ್ ಆಗಿ ಬರ್ತಾ ಇರೋದಕ್ಕೆ ಇಷ್ಟೊಂದು ಮನೆಯವರೆಲ್ಲ ಕೋಪ ಮಾಡ್ಕೋತಾ ಇದ್ದಾರೆ. ಇನ್ನು ರಿಯಲ್ ಆಗಿ ಅದು ಲಕ್ಕಿನೇ ಅಂತ ಗೊತ್ತಾದ್ರೆ ಅವ್ರ ರಿಯಾಕ್ಷನ್ ಹೇಗಿರ್ಬೋದು? ಹೇಳು ಮಹೇಶ. ಹಲೋ ಮೇಡಮ್, ನಿಮ್ಗೊಂದು ಸಿಹಿ ಸಿಹಿ ನ್ಯೂಸು. ಏನ್ ಗೊತ್ತಾ, ನೀವಿಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ಇವಾಗ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ನೋಡಿ. ಕೇಳಿಸ್ಕೊತಾ ಇದ್ದೀನಿ, ಹೇಳು. ಅದೇನು ಗುಡ್ ನ್ಯೂಸು? ಮೇಡಮ್, ಆ ಪ್ರೆಸ್ ರಿಪೋರ್ಟರ್ ರಂಗನಾಥ್ ಫೋನ್ ಮಾಡಿದ್ದ ಮೇಡಮ್. ನಾಳೆ ಸೋನಾಲಿ ಮನೇಲಿ ಹೊಸ ಬಾಂಬ್ ಬ್ಲಾಸ್ಟ್ ಆಗುತ್ತಂತೆ. ಹೌದಾ? ಏನಂತೆ? ನಾಳೆ ಸೋನಾಲಿ ಮನೇಲಿ ಪ್ರೆಸ್ ಮೀಟ್ ಅಂತೆ. ಅದನ್ನ ಅರೇಂಜ್ ಮಾಡಿಸಿರೋದು ಯಾರು ಗೊತ್ತಾ ಮೇಡಮ್? ಅವ್ರ ಅಮ್ಮನೇ. ಪ್ರೆಸ್ ಮೀಟಾ? ಯಾಕೆ? ಅದೇ ಮೇಡಮ್ ಗುಡ್ ನ್ಯೂಸು. ನಾಳೆ ಪ್ರೆಸ್ ಮೀಟ್ ಅಲ್ಲಿ ಸೋನಾಲಿ ಮೇಡಮು ಅವ್ರಿಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯನ ಹೇಳ್ತಿದಾರಂತೆ. ಅದ್ರ ಜೊತೆಗೆ ಅವ್ರು ಯಾರ ಜೊತೆ ಎಂಗೇಜ್ಮೆಂಟ್ ಆಗ್ತಿದ್ದಾರೆ ಅಂತಾನು ಹೇಳ್ತಿದಾರಂತೆ. ವಾವ್, ಇದು ನಿಜವಾಗ್ಲೂ ಗುಡ್ ನ್ಯೂಸೇ. ಇದು ಬ್ಲಾಕ್ ಬಾಸ್ಟರ್ ಬ್ರೇಕಿಂಗ್ ನ್ಯೂಸ್ ಮೇಡಮ್. ನೀನ್ ಕನ್ಫರ್ಮ್ ಮಾಡ್ಕೊಂಡ್ಯಾ? ಹೌದು ಮೇಡಮ್, ನಾಳೆ ಲಕ್ಕಿ ಮತ್ತೆ ಸೊನಾಲಿ ಎಂಗೇಜ್ಮೆಂಟ್ ಆಗಿರೋ ವಿಷಯ ಇಡೀ ಜಗತ್ಗೆ ಗೊತ್ತಾಗುತ್ತೆ. ಅಂತೂ ಇಷ್ಟು ದಿನ ಕಾದಿದ್ಕೂ ಸಾರ್ಥಕ ಆಯ್ತು. ಅವನ ಬಗ್ಗೆ ಎಷ್ಟೊಂದು ಪ್ರೂಫ್ ಇಟ್ಕೊಂಡಿದ್ರು ನಮ್ಮ ಕೈಲಿ ಏನು ಮಾಡೋಕ್ಕಾಗಿರ್ಲಿಲ್ಲ. ಇನ್ನು ಮುಂದೆ ಪ್ರೂಫ್ ಬೇಡ, ಏನು ಬೇಡ. ಮೀಡಿಯಾದ ಮುಂದೆ ಆ ಸೊನಾಲಿ ಬಾಯ್ ಬಿಟ್ರೆ ಅಷ್ಟು ಸಾಕು. ಅಲ್ಲಿಗೆ ಆ ಲಕ್ಕಿ ಕತೆ ಮುಗಿಯತ್ತೆ. ಮೀಡಿಯಾದವ್ರ ಕೈಗೆ ಸಿಕ್ಕಿ ಹಿಂಡೆ ಹಿಪ್ಪೆಕಾಯಾಗಿ ಹೋಗ್ತಾನೆ. ಹೌದು ಮೇಡಮ್. ಹೇಳಿ ಸುಹಾಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಲಕ್ಕಿ ಅವರೇ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಹಾಗೆ ಸುಮ್ಮನೆ ಮೀಡಿಯಾದಲ್ಲಿ ಬರ್ತಿರೋದನ್ನೆಲ್ಲ ನೋಡಿದ್ರಾ? ಹಾ, ನೋಡಿದೆ. ಇದರಿಂದ ನಿಮ್ಗೇನು ತೊಂದರೆ ಆಗಿಲ್ಲ ಅನ್ಕೋತೀನಿ. ನನಗೇನು ತೊಂದರೆ ಆಗಿಲ್ಲ, ಬಟ್ ಈ ವಿಷಯನ ಇಷ್ಟೊಂದು ದೊಡ್ಡದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ನಾನು ಅಮ್ಮನ್ಗೆ ಅದನ್ನೇ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ. ಆದರೆ ಸೊನಾಲಿ ಬಗ್ಗೆ ಏನೇನೋ ಮಾತುಗಳು ಬಂದಾಗ ಅಮ್ಮ ತುಂಬಾನೇ ಎಮೋಷನಲ್ ಆಗಿಬಿಟ್ರು. ಪ್ರೆಸ್ನವ್ರ ಮುಂದೆ ಏನೇನು ಮಾತಾಡಬೇಕು ಅಂತ ಗೊತ್ತೇ ಆಗಲಿಲ್ಲ ಅವ್ರಿಗೆ. ಹಾಂ, ಅದೇ ನಾನು ಅನ್ಕೊಂಡೆ. ಆಂಟಿಗೆ ಇದೆಲ್ಲ ಹೊಸ್ತಲ್ವಾ, ಸೊ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೇಕು. ಅದಲ್ಲದೆ ಮೀಡಿಯಾದವ್ರಿಗೆ ಬೇರೆ ಯಾವುದಾದ್ರು ಇಂಟ್ರೆಸ್ಟಿಂಗ್ ವಿಷಯ ಸಿಕ್ಕಿದ್ರೆ ಸಾಕು, ಅದನ್ನೇ ಟೆಲಿಕಾಸ್ಟ್ ಮಾಡ್ತಾರೆ, ಇದನ್ನ ಮರ್ತು ಬಿಡ್ತಾರೆ. ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಆದರೆ ಲಕ್ಕಿ, ಅದು ಆದರೆ ಏನು? ಅಲ್ಲಿ ತನಕ ಕಾಯೋ ಪೇಷನ್ಸ್ ಅಮ್ಮನಿಗಿಲ್ಲ. ಅದಕ್ಕೆ ಅಮ್ಮ ಒಂದು ಡಿಸಿಷನಿಗೆ ಬಂದಿದ್ದಾರೆ. ಡಿಸಿಷನಾ? ಏನದು? ಇದಕ್ಕೆ ಸೋನೂನು ಒಪ್ಕೊಂಡಿದ್ದಾಳೆ. ಆದರೆ ನಿಮಗೆ ಹೇಳ್ದೆ ಈ ಡಿಸಿಷನ್ ತಗೊಂಡಿರೋದು ತಪ್ಪು ಅಂತ ನನಗನ್ನಿಸ್ತು. ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಕಾಲ್ ಮಾಡಿದೆ. ನನಗೆ ಹೇಳಿ ಮಾಡೋವಂಥದ್ದು ಏನಿದೆ? ಇದು ನಿಮಗೂ ಸಂಬಂಧಪಡುತ್ತೆ. ಹೌದಾ? ಏನು ವಿಷಯ ಸುಹಾಸ್? ಏನು ಅಂತ ಹೇಳಿ, ಪರವಾಗಿಲ್ಲ. ನಾಳೆ ಅಮ್ಮ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ. ಮತ್ತೆ ಪ್ರೆಸ್ ಮೀಟಾ? ಯಾಕೆ? ನಾಳೆ ಪ್ರೆಸ್ ಮೀಟಲ್ಲಿ ಅಮ್ಮ ನಿಮಗೂ ಸೋನುಗೂ ಎಂಗೇಜ್ಮೆಂಟ್
ಮಾಡಿರೋ ವಿಷಯನೂ ಅಲ್ಲಿಗೆ ಗೊತ್ತಾಗ್ಬಿಟ್ರೆ ಇಷ್ಟು ದಿನ ಅವ್ನು ಸಂಪಾದನೆ ಮಾಡಿರೋ ದುಡ್ಡು ಗೌರವ ಎಲ್ಲ ಫಿನಿಶ್ ಆಗತ್ತೆ. ಅಷ್ಟೇ ಅಲ್ಲ ಮೇಡಮ್, ಇಷ್ಟೆಲ್ಲ ಆದ್ಮೇಲೆ ಆ ಬೆಂಗಳೂರು ಬ್ರೇವ್ಸ್ ಟೀಮ್ ಅವರು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಈ ನ್ಯೂಸ್ ಆಚೆ ಬರ್ತಿದ್ದಂಗೆ ಆ ಬೆಂಗಳೂರು ಬ್ರೇವ್ಸ್ ಟೀಮ್ ಅವರು ಆ ಲಕ್ಕಿನ ಕಿತ್ತು ಬಿಸಾಕ್ತಾರೆ. ನೋಡ್ತಾರೆ. ಬರೀ ಕಿತ್ತು ಬಿಸಾಕೋದ, ಅವನ ಮೇಲೆ ಕೇಸ್ ಹಾಕ್ತಾರೆ. ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಅಲಿಬೇಕು. ಹಾಗೆ ಮಾಡ್ತಾರೆ, ನೋಡ್ತಾ ಇರು. ಹೌದು ಮೇಡಮ್, ನಮಗೂ ಅದೇ ತಾನೇ ಬೇಕಾಗಿರೋದು. ನನ್ನ ಮಗ ಲಕ್ಕಿ ಕಬಡ್ಡಿ 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 ಅನ್ನೋದು ಬಿಟ್ಟು ಸಾಕು 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 ಅನ್ಬೇಕು. ಅಷ್ಟೇ ಅಲ್ಲ, ಮನೆಯಲ್ಲಿ ಗೀತ ಲಕ್ಕಿ ಸಂಬಂಧನೂ ಮುರಿದು ಬೀಳತ್ತೆ. ಸುಮತಿ ಅತ್ತೆ ಅಂತೂ ಲಕ್ಕಿ ಪಾಲಿಗೆ ದುರ್ಗಿ ಆಗ್ತಾರೆ. ಮೇಡಮ್, ಒಂದೇ ಏಟಲ್ಲಿ ಎರಡಕ್ಕಿ. ಅವನ ಸಂಸಾರನೂ ಕಥಮ್, ಅವನ ಕೆರಿಯರು ಕಥಮ್. ಈಗ ಲಕ್ ಅನ್ನೋದು ಲಕ್ಕಿ ಕಡೆ ಇಲ್ಲ, ನಮ್ಮ ಕಡೆ ಇದೆ. ಇಷ್ಟು ದಿನ ನಾವು ಎಷ್ಟು ಕಷ್ಟಪಟ್ವಿ ಇದನ್ನೆಲ್ಲ ಮಾಡಬೇಕು ಅಂತ, ಆದರೆ ನಮ್ಮಿಂದ ಆಗಿತ್ತಾ? ಈಗ ತಾನಾಗೆ ಆಗ್ತಿದೆ ಅಂದರೆ ಲಕ್ಕು ನಮ್ಮ ಕಡೆ ಇದೆ. ಮೇಡಮ್, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಾಳೆ ಪ್ರೆಸ್ ಮೀಟ್ ಆಗ್ತಾ ಇರೋದು ಯಾವುದೇ ಕಾರಣಕ್ಕೂ ಲಕ್ಕಿಗೆ ಗೊತ್ತಾಗಬಾರ್ದು. ಅಕಸ್ಮಾತ್ ಏನಾದ್ರು ಗೊತ್ತಾದ್ರೆ ಸೀದಾ ಸೊನಾಲಿ ಮನೆಗೆ ಹೋಗಿ ಪ್ರೆಸ್ ಮೀಟ್ನ ಕ್ಯಾನ್ಸಲ್ ಮಾಡಿಸ್ಬಿಡ್ತಾನೆ. ಹೌದು ಮಹೇಶ, ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ. ಯಾವುದೇ ಕಾರಣಕ್ಕೂ ಈ ವಿಷಯ ಲಕ್ಕಿಗೆ ಗೊತ್ತಾಗಬಾರ್ದು. ನಾಳೆ ಪ್ರೆಸ್ ಮೀಟ್ ನಡೀಲೇಬೇಕು. ಎಲ್ರಿಗೂ ಲಕ್ಕಿ ಬಗ್ಗೆ ವಿಷಯ ಗೊತ್ತಾಗಲೇಬೇಕು. ಲೇ ಲಕ್ಕಿ, ದತ್ತನ ಇಲ್ಲಿದ್ದೆ ನೀನು? ಏನೋ ಯಾಕೋ ಹಿಂಗೆ ಗಾಬರಿ ಆಗಿದೆಯಾ? ಸೊನಾಲಿ ಅವ್ರ ಅಮ್ಮ ನಾಳೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರಂತೆ. ಮಾಡಲಿ ಬಿಡು. ಫಸ್ಟು ಪೂರ್ತಿ ವಿಷಯನ ಕೇಳಿಸ್ಕೊ. ಪ್ರೆಸ್ ಮೀಟ್ ಮಾಡ್ತಾ ಇರೋ ಉದ್ದೇಶ ಏನು ಗೊತ್ತಾ ನಿಮಗೆ? ಏನು? ನನಗೂ ಸೊನಾಲಿಗೂ ಎಂಗೇಜ್ಮೆಂಟ್ ಆಗಿದೆ ಅಂತ ನಾಳೆ ರಿವೀಲ್ ಮಾಡ್ತಾರಂತೆ. ಮೀಡಿಯಾ ಮುಂದೆ ನನ್ನ ಹೆಸರು ಹೇಳ್ತಾರಂತೆ. ಏನೋ ಇದು? ಅವ್ರಿಗಿನ ತಲೆ ಕೆಟ್ಟಿದ್ಯಾ? ಮನೆ ಹಾಳು ಮಾಡೋ ಕೆಲಸ ಮಾಡ್ತಿದ್ದಾರೆ ಅವರು. ಲೋ, ಪ್ರೆಸ್ ಅವ್ರ ಮುಂದೆ ನನ್ನ ಹೆಸರು ಹೇಳ್ಬಿಟ್ರೆ ನನ್ನ ಲೈಫೇ ಎಕ್ಕುತ್ತೋಗುತ್ತೋ. ಗೀತಂಗೆ ಏನಾದರೂ ವಿಷಯ ಗೊತ್ತಾದರೆ ನನ್ನ ಗೀತನ ಕಳ್ಕೊತೀನಿ. ಮನೆಯವ್ರಿಗೆಲ್ಲ ಗೊತ್ತಾದರೆ ಸುಮ್ಮನಿರ್ತಾರಾ? ಅಮ್ಮ ಆ ಕಡೆ ನೋಡಿದೆ ಕಬಡ್ಡಿ, ಅಲ್ಲೂ ಅನ್ಮ್ಯಾರಿಡ್ ಅಂತ ಹೇಳಿದ್ದೀನಿ, ಅದು ಹಾಳಾಗುತ್ತೆ. ಅದನ್ನು ಏನೋ ಮಾಡೋದು? ನೀನೇನೇನೋ ಗೆಸ್ ಮಾಡಬೇಡಪ್ಪ, ಆ ಥರ ಎಲ್ಲ ಏನೂ ಆಗಲ್ಲ, ಸುಮ್ಮನೆ ಇರು. ಸದ್ಯ ಇನ್ನು ಈ ವಿಷಯನ ಅವ್ರು ಯಾರ ಹತ್ರನೂ ಹೇಳಿಲ್ಲ ಅಲ್ವಾ? ಅದಕ್ಕಿಂತ ಮುಂಚೆ ನಮಗೆ ಗೊತ್ತಾಗಿದೆ ಅಲ್ವಾ? ನೋಡು, ಇವಾಗಲೂ ಚಾನ್ಸ್ ಇದೆ ನಮಗೆ. ಇದನ್ನು ಹೇಗೆ ತಡಿಬೇಕು ಅಂತ ಯೋಚನೆ ಮಾಡೋಣ ಕಣೋ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ಏನಾದರೂ ಐಡಿಯಾ ಕೊಡೋ. ಇರಪ್ಪ, ಹೇಳಿದ ತಕ್ಷಣ ಐಡಿಯಾ ಎಲ್ಲ ಬರುತ್ತೆ. ಸ್ವಲ್ಪ ಯೋಚನೆ ಮಾಡ್ತೀನಿ ಇರು. ದತ್ತಣ್ಣ, ನನಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಕಣೋ. ಹೋಗಿ ಚೆನ್ನಾಗಿ ಉಗ್ದು ಬರ್ತೀನಿ. ಏನು, ಅವ್ರ ಮನೆಗೆ ಹೋಗ್ತೀಯಾ? ಮತ್ತಿನ್ನೇನು, ಇಷ್ಟೆಲ್ಲ ಆಗಿದ್ದು ಅವರಿಂದ ತಾನೇ. ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ ಬರ್ತೀನಿ. ನೋಡು, ಈ ವಿಷಯನ ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ಕೋಪ ಏನಾರು ಮಾಡ್ಕೊಂಡ್ರೆ ವಿಷಯ ದೊಡ್ಡದಾಗುತ್ತೆ, ಆಮೇಲೆ ನಿನಗೆ ಪ್ರಾಬ್ಲಮ್ ಆಗೋದು. ನೋಡ್ತಾ ಇರು ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತ. ಲಕ್ಕಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಏನಂಟಿ, ನಿಮಗೆ ಇಷ್ಟ ಬಂದಂಗೆ ಡಿಸಿಷನ್ ತಗೋತೀರಾ? ನನ್ನ ಒಂದು ಮಾತು ಕೇಳಬೇಕಲ್ವಾ? ಅದೇನೇ ಇದ್ರೂ ಕೂತ್ಕೊಂಡು ಮಾತಾಡೋಣ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ದಾಗಿರಲಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನನ್ನ ಒಂದು ಮಾತು ಕೇಳಬೇಕಲ್ವಾ ನೀವು? ಅರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಅಲ್ಲ ಆಂಟಿ, ನೀವು ಯಾವುದೋ ಒಂದು ಡಿಸಿಷನ್ ತೊಗೊಳಕ್ಕೂ ಮುಂಚೆ ಅದರ ಎಫೆಕ್ಟ್ ಏನು ಅಂತ ಯೋಚನೆ ಮಾಡಬೇಕಲ್ವಾ? ಯಾಕಪ್ಪ, ಈಗ ಏನಾಯ್ತು ಅಂತ? ನಾಳೆ ಪ್ರೆಸ್ ಮೀಟ್ ಅರೇಂಜ್ ಮಾಡಿದ್ದೀರಂತೆ. ಎಂಗೇಜ್ಮೆಂಟ್ ಆಗಿರೋ ವಿಷಯನ ರಿವೀಲ್ ಮಾಡ್ತೀರಂತೆ, ಹೌದಾ? ಹೌದು, ಕರೆದಿದ್ದೀನಿ. ಅದನ್ನೇ ಹೇಳಿದ್ದು. ಅದೇಗೆ ನೀವು ಒಬ್ಬರೇ ಡಿಸಿಷನ್ ತಗೋತೀರಾ ಅಂತ. ಇದೊಳ್ಳೆ ಕತೆ ಆಯ್ತಲ್ಲ. ನನ್ನ ಮಗಳು ಭವಿಷ್ಯದ ಬಗ್ಗೆ ನಾನು ನಿರ್ಧಾರ ತಗೊಳ್ದೆ ಇನ್ಯಾರು ತಗೊಳ್ತಾರೆ? ನೀವೇ ಹೇಳಿ. ಹೌದು, ನಿಮ್ಮ ಮಗಳ ಲೈಫು ನೀವೇ ಡಿಸಿಷನ್ ತಗೋಬೇಕು. ಅದರಲ್ಲಿ ನನ್ನ ಲೈಫ್ ಕೂಡ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಎಂಗೇಜ್ಮೆಂಟ್ನ ಮಾಡಿಸಿರೋದು. ತಾಯಿಯಾಗಿ ಮಗಳು ಎಂಗೇಜ್ಮೆಂಟ್ ವಿಷಯನ ಹೇಳ್ಕೊಳ್ಳೋ ರೈಟ್ಸು ನನಗಿದೆ. ಅದಕ್ಕೆ ಎಲ್ಲರೂ ಮುಂದೆ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ತಪ್ಪೇನಿದೆ?
ಹಾಯ್ ಲಕ್ಕಿ, ಯಾವಾಗ ಬಂದ್ರಿ? ಒಂದು ನಿಮಿಷ ಸುಹಾಸ್, ನಿಮ್ಮ ಅಮ್ಮನ ಜೊತೆ ಮಾತಾಡ್ತಿದ್ದೀನಿ. ಹೇಳಿ ಆಂಟಿ. ನೋಡಿ, ನೀವು ತಾಯಿಯಾಗಿ ಏನು ಬೇಕಾದ್ರೆ ಡಿಸಿಷನ್ ತಗೋಬೋದು, ಬಟ್ ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತಲೂ ಯೋಚನೆ ಮಾಡಬೇಕು.